ಈ ವಿಡಿಯೋನಲ್ಲಿ ನಾವು ಸೊಲ್ಯೂಷನ್ ಆಫ್ ಹೋಮೋಜೀನಿಯಸ್ ಲೀನಿಯರ್ ಈಕ್ವೇಷನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ವಿ, ಇಫ್ y ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಆದರೆ ದೆನ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ಸ್ ಟು 0. ಈ ಈಕ್ವೇಷನ್ಸ್ಗೆ ನಾವೇನು ಹೇಳ್ತೀವಿ, ಹೋಮೋಜೀನಿಯಸ್ ಈಕ್ವೇಷನ್ಸ್ ಅಂತ ಹೇಳ್ತೇವೆ. ಈಗ ಇದರ ಸೊಲ್ಯೂಷನ್ಸ್ ಹೇಗಿರುತ್ತೆ, ಯಾವ್ಯಾವ ಮೆಥಡ್ ಇದೆ ಅಂತ ನೋಡೋಣ. ಇದಕ್ಕೆ ಸೊಲ್ಯೂಷನ್ಸ್ ಬಂದು ಆಲ್ರೆಡಿ ಹೇಳಿದೆ, ಓನ್ಲಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಥವಾ ನಾವು ವೈ ಸಿ ಅಂತ ಹೇಳ್ತೀವಿ, ಇದು ಸೊಲ್ಯೂಷನ್ ಅಂತ ಹೇಳಿದ್ದೀವಿ. ಸೊ ಇದು ಏನೇನು ಮೆಥಡ್ಸ್ ಇದೆ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಅಂತ ಈಗ ನೋಡೋಣ. ಮೆಥಡ್ ಆಫ್ ಫೈಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಆರ್ ವೈ ಸಿ. ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ಕನ್ಸಿಡರ್ ಮಾಡೋಣ. ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ a1 dy by dx ಪ್ಲಸ್ a2 y ಈಕ್ವಲ್ಸ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಇದಕ್ಕೆ ಡಿಫರೆನ್ಷಿಯಲ್ ಆಪರೇಟರ್ ಯೂಸ್ ಮಾಡಿದ್ರೆ a0 ಡಿ ಸ್ಕ್ವಯರ್ ಪ್ಲಸ್ a1 ಡಿ ಪ್ಲಸ್ a2 ಇಂಟು y ಕಾಮನ್ ಅಲ್ವಾ, y ಈಕ್ವಲ್ಸ್ ಟು 0. ಇದು ಹೋಮೋಜಿನಿಯಸ್ ಈಕ್ವೇಷನ್ನು. ಇದನ್ನು ಈ ಎಫ್ ಆಫ್ ಡಿನ ನಾವು ಸಾಲ್ವ್ ಮಾಡಿದ್ರೆ ನಮಗೆ 2 ರೂಟ್ ಬರಬೇಕು. ಅದೇ ಬಂದು m1 m2 ಅನ್ನೋದು 2 ರೂಟ್ ಬರಬೇಕು. 2 ರೂಟ್ ಹೇಗೆ ಬರುತ್ತೆ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ಸ್ಕ್ವಯರ್ ಇದೆ, ಅದು ಹೈಯೆಸ್ಟ್ ಡಿಗ್ರಿ ಆರ್ಡರ್ ಬಂದು 2 ಇರೋದ್ರಿಂದ ನಮಗೆ ರೂಟ್ಸು m1 m2 2 ರೂಟ್ ಬರಬೇಕು. ಎಷ್ಟು ಆರ್ಡರ್ ಹೈಯೆಸ್ಟ್ ಆರ್ಡರ್ ಎಷ್ಟಿರುತ್ತೋ ಅಷ್ಟು ರೂಟ್ಸ್ ಬರಬೇಕು. ಸೊ ಈಗ ಇದನ್ನು ನಾವೇನು ಮಾಡ್ತೀವಿ, ಎಮ್ ಟರ್ಮ್ಸಲ್ಲಿ ಬರ್ಕೋತೀವಿ. ಈ ನಾವು ಡಿನ ಎಮ್ಮಲ್ಲಿ ಆಕ್ಸಿಲರಿ ಈಕ್ವೇಷನ್ ಅಂದರೆ ಡಿನ ಎಮ್ಮಲ್ಲಿ ಬರ್ಕೋತೀವಿ. ಅಂದರೆ a0 m ಸ್ಕ್ವಯರ್ ಪ್ಲಸ್ a1 m ಪ್ಲಸ್ a2 ಈಕ್ವಲ್ಸ್ ಟು 0. ಸೊ ಇದಕ್ಕೆ ರೂಟ್ಸ್ ಬರುತ್ತೆ m1 m2. ಈಗ ರೂಟ್ಸ್ಗಳು ಯಾವ್ಯಾವುದು ಅಂತ ಒಂದೊಂದಾಗಿ ಸ್ಟಡಿ ಮಾಡೋಣ. ಈಗ ಕೇಸ್ 1 ತಗೊಳ್ಳೋಣ. ಫಸ್ಟ್ ಒನ್ ಕೇಸ್ 1 ಅಂದರೆ ಇದರಲ್ಲಿ ರೂಟ್ಸ್ ಏನಾಗಿರುತ್ತೆ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಆಗಿರುತ್ತೆ. ರೂಟ್ಸು ರಿಯಲ್ ಮತ್ತು ಡಿಸ್ಟಿಂಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಈಗ m1 m2 ಅನ್ನೋದು ರೂಟ್ ಅಂತ ಹೇಳಿದ್ದೀವಿ, ಅದು 2 ಸೇಮ್ ಆಗಿರೋದಿಲ್ಲ, ಹಾಗಂತ ಕಾಂಪ್ಲೆಕ್ಸು ಆಗಿರೋದಿಲ್ಲ, ಬಟ್ ಇವೆರಡು ರೂಟ್ ಸೇಮ್ ಆಗಿರೋಲ್ಲ. ಸೊ ಆ ಟೈಮಲ್ಲಿ ನಾವು ಹೇಗೆ ಬರಿಬೋದು ಸೊಲ್ಯೂಷನ್ ಅಂದರೆ, ವೈ ಸಿ ಈಕ್ವಲ್ಸ್ ಟು ಕಾಂಪ್ಲಿಮೆಂಟರಿ ಫಂಕ್ಷನಿಗೆ ಬರ್ತೀವಿ, c1 e ಪವರ್ m1x ಪ್ಲಸ್ c2 e ಪವರ್ m2x ಅಂತ ಬರಿತೀವಿ. ಕೇಸ್ 2ನಲ್ಲೇನು, ರೂಟ್ಸು ರಿಯಲ್ ಆ್ಯಂಡ್ ಈಕ್ವಲ್ ಆಗಿದ್ದರೆ, ಅಂದರೆ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಕ್ವಾಡ್ರಾಟಿಕ್ ಈಕ್ವೇಷನ್ 2 ರೂಟ್ ಇದೆ ಅಂತ ಹೇಳಿದ್ದೀನಿ, ಅದು 2 ಸೇಮ್, m1 ಮತ್ತು m2 2 ಸೇಮ್ ಆಗಿದ್ರೆ ನಾವು ಅದನ್ನು m ಅಂತ ಬರ್ಕೋಬಹುದು. 2 ಸೇಮ್ ಆಗಿದ್ರೆ m ಅಂತ ಬರ್ಕೋಬೋದು. ಸೊ ನಾವು ಇದಕ್ಕೆ ರೂಟ್ಸ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಹೆಂಗೆ ಬರಿತೀವಿ, ವೈ ಸಿ ಈಕ್ವಲ್ಸ್ ಟು c1 ಪ್ಲಸ್ c2 x e ಪವರ್ m1 m2 2 ಒಂದೇ ಆಗಿರೋದ್ರಿಂದ m ಅಂತ ಬರೆದಿರೋದ್ರಿಂದ mx ಅಂತ ಬರಿತೀವಿ. ಆರ್ ಇದನ್ನು ಇನ್ನೊಂದು ಥರ ಹೇಗೆ ಬರಿಬೋದು, ವೈ ಸಿ ಈಕ್ವಲ್ಸ್ ಟು c1 x ಪ್ಲಸ್ c2 ಪವರ್ e ಪವರ್ mx, ಈ ಥರನೂ ಬರಿಬೋದು. ಯಾವುದಾದ್ರೂ ಒಂದು ಫಾಲೋ ಮಾಡೋದು ಬೆಟರ್.
ಈಗ ಕೇಸ್ 3 ಏನು, ರೂಟ್ಸು ಕಾಂಪ್ಲೆಕ್ಸ್ ರೂಟ್ಸ್ ಆಗಿರುತ್ತೆ. ರೂಟ್ಸ್ ಆರ್ ಕಾಂಪ್ಲೆಕ್ಸ್ ಅಂದರೆ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ P+or-IQ ಮೆಥಡ್ನಲ್ಲಿ ಇರುತ್ತೆ. ಅಂದರೆ ರಿಯಲ್ ಪಾರ್ಟು ಇರುತ್ತೆ, ಇಮ್ಯಾಜಿನರಿ ಪಾರ್ಟು ಇರುತ್ತೆ. ಇಮ್ಯಾಜಿನರಿ ಪಾರ್ಟ್ ಇದ್ದರೆ ಸಾಕು, ನಾವು ಅದನ್ನು ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಓಕೆನಾ? ಈ ಥರ ಇದ್ದಾಗ ನಾವು ಹೇಗೆ ಬರಿತೀವಿ ರೂಟ್ಸು? ಇದರಲ್ಲಿ 2 ರೂಟು ಅಂದರೆ ಅರ್ಥ, ಪ್ಲಸ್ ಅಂತ ತಗೊಂಡ್ರೆ ಒಂದು ರೂಟು M1, ಮೈನಸ್ ಅಂತ ತಗೊಂಡ್ರೆ ಒಂದು ರೂಟು M2. ಇದರಲ್ಲಿ 2 ರೂಟ್ ಇರುತ್ತೆ. ಸೊ ಇದಕ್ಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಬಂದು yc = e ಪವರ್ ರಿಯಲ್ ಪಾರ್ಟ್ ಅದು px e ಪವರ್ px ಇಂಟು c1 cos qx ಪ್ಲಸ್ c2 sin qx. ಸೊ ಇದು 3 ರೂಟ್ಸ್ ಇದೆ ನಮಗೆ ಕಾಂಪ್ಲಿಮೆಂಟರಿ ಫಂಕ್ಷನ್ದು. 3 ಕೇಸಸ್ ಇದೆ. ಸೊ ಒಂದು ಬಂದು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಇನ್ನೊಂದು ಬಂದು ರಿಯಲ್ ಆ್ಯಂಡ್ ಈಕ್ವಲ್, ಇನ್ನೊಂದು ಬಂದು ಕಾಂಪ್ಲೆಕ್ಸ್ ರೂಟ್ಸ್. ಈ 3 ಕೇಸು ನಾವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಬರಿಬೋದು. ಸಮ್ ಎಕ್ಸಾಂಪಲ್ಸ್ ನೋಡೋಣ. ರೂಟ್ಸು 2 ಮತ್ತು -3 ಇದೆ. ಇದು ಯಾವ ಥರ ಇದೆ ಅಂದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇದೆ, ಅಂದರೆ ಕೇಸ್ 1. ಸೊ ಏನು ಬರಿತೀವಿ? c1 e ಪವರ್ 2x ಪ್ಲಸ್ c2 e ಪವರ್ -3x ಇದೆ. ಈಗ ಇನ್ನೊಂದು ಕೇಸ್ ತಗೋತಾ ಇದ್ದೀನಿ. 1 -1 2 -2. ಸೊ ಇದು ಹೇಗೆ ಅಂದರೆ, ಇದು ನೋಡಿದ್ರೆ ರೂಟ್ಸ್ ಎಲ್ಲನೂ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟೇ ಇರೋದು. ಸೊ ಇದನ್ನೇನು ಬರಿಬೋದು? c1 e ಪವರ್ 1x ಅಂದರೆ x ಅಂತ ಬರಿಬೋದು, ಪ್ಲಸ್ c2 e ಪವರ್ -1x ಅಂದರೆ -x ಅಂತ ಬರಿಬೋದು, ಪ್ಲಸ್ c3 e ಪವರ್ 2x ಪ್ಲಸ್ c4 e ಪವರ್ -2x. ಸೊ c1 c2 ಕಾನ್ಸ್ಟೆಂಟು ಕಂಟಿನ್ಯೂಸ್ ಕೊಟ್ಕೊತಾ ಹೋಗಬೇಕು. ರೂಟ್ಸು ರಿಯಲ್ ಮತ್ತು ಈಕ್ವಲ್ ಆಗಿದೆ ಇದು. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಹೇಗೆ ಬರೀತೀವಿ ಅಂದರೆ c1 ಪ್ಲಸ್ c2x e ಪವರ್ 5x ಅಂತ ಬರಿತೀವಿ. 3 ಇದೆ, ಅಥವಾ ಮೈನಸ್ ಬೇಕಂದರೆ -3 ಇದು ರಿಯಲ್ ಆ್ಯಂಡ್ ಈಕ್ವಲ್ ಆಗಿದೆ ರೂಟು. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಹೇಗೆ ಬರಿತೀವಿ ಇದಕ್ಕೆ ಅಂದರೆ c1 ಪ್ಲಸ್ c2x ಪ್ಲಸ್ c3x² ಇನ್ಕ್ರೀಸ್ ಆಗಬೇಕು, x² e ಪವರ್ -3x. ಈಗ 1 -2 -2 ಈ ರೂಟ್ ಈಕ್ವಲ್ಲು, ಈ ರೂಟು ಡಿಫ್ರೆಂಟ್ ಇದೆ ಕಂಪೇರ್ಡ್ ಟು ದಟ್. ಸೊ ಏನಂತ ಹೇಳ್ಬೋದು, ಕಂಪೇರಿಂಗ್ ಇದನ್ನು ಕಂಪೇರ್ ಮಾಡಿದೆ, ಇದು ರೂಟ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟು. ಓಕೆನಾ? ಬಟ್ ಸೆಕೆಂಡ್ ಒನ್ ಮಾತ್ರ ಇದು ಕನ್ಸಿಡರ್ ಮಾಡಿದೆ, ಇದು ರೂಟ್ಸು ರಿಯಲ್ ಆ್ಯಂಡ್ ಈಕ್ವಲ್. ಸೊ ಇಲ್ಲಿ ಕೇಸ್ 1 ಮತ್ತು ನಮಗೆ ಕೇಸ್ 2 ಎರಡು ಮಿಕ್ಸ್ ಆಗಬೇಕು. ಸೊ yc ಈಕ್ವಲ್ಸ್ ಟು ಏನಾಯಿತು? ಸೊ yc ಈಕ್ವಲ್ಸ್ ಟು ಏನಾಗುತ್ತೆ? c1 e ಪವರ್ x ಪ್ಲಸ್ ಈ 3 ಈಕ್ವಲ್ ರೂಟ್ ಆಗಿರೋದ್ರಿಂದ c2 ಬ್ರ್ಯಾಕೆಟ್ ಓಪನ್ ಮಾಡಿ, c2 ಪ್ಲಸ್ c3x ಪ್ಲಸ್ c4x²
ಹೋಲ್ e ಪವರ್ ಮೈನಸ್ 2x ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋಣ. 3 ಪ್ಲಸ್ ಆರ್ ಮೈನಸ್ 2y ಇದು ಬಂದು ಕಾಂಪ್ಲೆಕ್ಸ್ ರೂಟ್. ಸೊ ಕಾಂಪ್ಲೆಕ್ಸ್ ರೂಟ್ಗೆ ಏನು ಹೇಳ್ತೀವಿ, ಇ ಪವರ್ ರಿಯಲ್ ಪಾರ್ಟ್ ಬಂದು 3 ಇ ಪವರ್ 3x ಇಂಟು c1 ಕಾಸ್ ಕ್ಯೂ ಬಂದು 2x ಪ್ಲಸ್ c2 ಸೈನ್ 2x. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಪ್ಲಸ್ ಆರ್ ಮೈನಸ್ 2y ಅಂತ ತಗೊಂಡ್ರೆ ಇಲ್ಲಿ ನೋಡಿದ್ರೆ ರಿಯಲ್ ಪಾರ್ಟು ಏನೂ ಇಲ್ಲ ಅಂದರೆ ರಿಯಲ್ ಪಾರ್ಟು 0. ಸೊ ಏನು ಬರೀಬೇಕು ನಾವು, yc ಈಕ್ವಲ್ಸ್ ಟು ಇ ಪವರ್ 0x ಅಂದರೆ 1 ಅಂತ ಅರ್ಥ. ಇದರ್ ನೀವು ಬರೀದೇನೂ ಇರ್ಬೋದು, ಬರ್ಕೋಬೋದು, ಅಥವಾ 0x ಅಂತಲೇ ಬರೆದ್ಬಿಡಿ. ಇಫ್ ಯು ನಿಮ್ಗೆ ಗೊತ್ತಿಲ್ಲ ಏನು ಬರಿಬೇಕು ಅಂದರೆ ಇಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು 0x ಬರಿಬೋದು. ಸೊ c1 cos 2x ಪ್ಲಸ್ c2 ಸೈನ್ 2x. ಸೊ ಇದು ಏನಕ್ಕೆ ಈಕ್ವಲ್ ಆಗುತ್ತೆ, ಇದು ಬಂದು 1 ಆಗಿಬಿಡುತ್ತೆ. ಅದಕ್ಕೆ ನಾವು 1 ಇಂಟು ಅಂತ ತಗೊಳ್ಳೋದ್ರಿಂದ c1 cos 2x ಪ್ಲಸ್ c2 ಸೈನ್ 2x ಅಂತಲೂ ಬರಿಬೋದು, ಅದು 1 ಆಗೋದ್ರಿಂದ. ಓಕೆನಾ. ಸೊ ಕಾಂಪ್ಲೆಕ್ಸ್ ರೂಟಲ್ಲಿ ರಿಪೀಟೆಡ್ ಇದ್ದರೆ ಹೇಗೆ ಬರೆಯೋದು, ಈಗ 1 ಪ್ಲಸ್ ಆರ್ ಮೈನಸ್ 3i 1 ಪ್ಲಸ್ ಆರ್ ಮೈನಸ್ 3i ಇಲ್ಲಿ ಬಂದು ಒಟ್ಟು 4 ರೂಟ್ ಇರೋದು. ಇದು ಬರೋದು ಪವರ್ 4 ಇದ್ದಾಗ. ಓಕೆನಾ. ಇಲ್ಲಿ ಎರಡೂ ರೂಟ್ಸ್ ರಿಪೀಟೆಡ್ ಆಗಿರೋದ್ರಿಂದ ಕಾಂಪ್ಲೆಕ್ಸ್ ರೂಟ್ ನಾವು ಹೇಗೆ ಬರಿತೀವಿ ಅಂದರೆ, ಈಗ ಸೆಕೆಂಡ್ ಕೇಸ್ನು ಯೂಸ್ ಮಾಡ್ಕೋಬೇಕು, ಥರ್ಡ್ ಕೇಸು ಯೂಸ್ ಮಾಡಬೇಕು. ಇದರಲ್ಲಿ ಸೆಕೆಂಡು ಮತ್ತು ಥರ್ಡ್ ಕೇಸ್. ಸೆಕೆಂಡ್ ಕೇಸ್ ಏನು ಹೇಳುತ್ತೆ, ರಿಪೀಟೆಡ್ ರೂಟ್ಗೆ ಹೇಗೆ ಬರಿತೀವಿ ಅದನ್ನು ಬರೀಬೇಕು. ಬಟ್ ಕಾಂಪ್ಲೆಕ್ಸ್ನಲ್ಲೇನು ಇ ಪವರ್ ಬರಿತೀವಿ 1x ಆಯಿತಾ. ಪಿ ಎಕ್ಸ್ ಬರಬೇಕಲ್ಲ, ಪಿ ಬಂದು ಇಲ್ಲಿ 1 ಇದೆ, ಇದು ಪಿ ಬಂದು 1, ಕ್ಯೂ ಬಂದು 3. ಓಕೆನಾ. ಸೊ ಇ ಪವರ್ ಎಕ್ಸ್ ಬರಿತೀವಿ ಇಂಟು ಇಲ್ಲಿ ರಿಪೀಟೆಡ್ಗೆ ಹೇಗೆ ಬರೀಬೇಕು ಹಾಗೆ ಬರೀಬೇಕು, ಇಂಟು c1 ಪ್ಲಸ್ c2 2 ಸಲ ರಿಪೀಟ್ ಆಗಿರೋ ಅಂದರೆ c1 ಪ್ಲಸ್ c2x ಕಾಸ್ 3x ಪ್ಲಸ್ c3 ಪ್ಲಸ್ c4 ಕಾನ್ಸ್ಟೆಂಟ್ ಕಂಟಿನ್ಯೂಸ್ ಇರಬೇಕು, x ಸೈನ್ 3x. ಇದು ರಿಪೀಟೆಡ್ ರೂಟ್ಗೆ. ಇಲ್ಲಿ ಬಂದು ಕೇಸ್ 2ನೂ ಇದೆ, ಕೇಸ್ 3ನೂ ಇದೆ. ಈಗ ನಾನು 3 ಕೇಸ್ನು ಮಿಕ್ಸ್ ಮಾಡಿ ಒಂದು ಎಕ್ಸಾಂಪಲ್ ತೊಗೊಳ್ತೇನೆ. 2 ತೊಗೋತಾ ಇದ್ದೀನಿ, -3 ತೊಗೋತಾ ಇದ್ದೀನಿ 2. ಓಕೆನಾ. ಅದಾದ ಮೇಲೆ ಪ್ಲಸ್ ಆರ್ ಮೈನಸ್ 5i ತೊಗೋತಾ ಇದ್ದೀನಿ. ಇದನ್ನು ಅಬ್ಸರ್ವ್ ಮಾಡಿದ್ರೆ ಇದಕ್ಕೂ ರೂಟ್ಸ್ ರಿಯಲ್ ಆ್ಯಂಡ್ ಈಕ್ವಲ್, ಡಿಸ್ಟಿಂಕ್ಟ್. ಇದನ್ನು ತೊಗೊಂಡ್ರೆ ರೂಟ್ಸ್ ರಿಯಲ್ ಆ್ಯಂಡ್ ಈಕ್ವಲ್, ಇದನ್ನು ಮಾತ್ರ ತೊಗೊಂಡ್ರೆ ಕಾಂಪ್ಲೆಕ್ಸ್ ರೂಟ್ಸ್. ಸೊ 3 ಕೇಸು ಮಿಕ್ಸ್ ಇದೆ. ಸೊ 3 ಕೇಸು ಮಿಕ್ಸ್ ಇದ್ದರೆ ಹೇಗೆ ಬರಿತೀವಿ, yc ಈಕ್ವಲ್ಸ್ ಟು c1 e ಪವರ್ 2x, ಕೇಸ್ 1 ಯೂಸ್ ಮಾಡಿಕೊಂಡು c1 e ಪವರ್ 2x ಪ್ಲಸ್ ಕೇಸ್ 2 ಯೂಸ್ ಮಾಡಿಕೊಂಡು c2 ಪ್ಲಸ್ c3x ಇ ಪವರ್ ಮೈನಸ್ 3x. ಆಮೇಲೆ ಕೇಸ್ 3 ಯೂಸ್ ಮಾಡಿಕೊಂಡು ಇಲ್ಲಿ ಇ ಪವರ್ 0 ರಿಯಲ್ ಪಾರ್ಟ್ ಏನೂ ಇಲ್ಲ, 0x ಇಂಟು c4 ಕಂಟಿನ್ಯೂ ಇರಬೇಕು, ಕಾನ್ಸ್ಟೆಂಟು c4 ಕಾಸ್ 5x ಪ್ಲಸ್ c5 ಸೈನ್ 5x. ಸೊ ಎಕ್ಸಾಂಪಲ್ ನೀಟಾಗಿ ಬಂದರೆ ನೀವು ಆರಾಮಾಗಿ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ನ ಬರಿಬೋದು.